ಸಿಕ್ಕಿಂ ಟು ಅಸ್ಸಾಂ, ಅಸ್ಸಾಂ ಟು ಮೇಘಾಲಯ. 1 ವೀಕಲ್ಲಿ 4 ಸ್ಟೇಟ್ಸ್ ಕವರ್ ಮಾಡ್ತಿದ್ದಾರೆ. ನಮ್ಮ ರೀಲ್ಸ್ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವರು ನಿದ್ದೆ ಮಾಡೋ ಪ್ಲೇಸ್ ಅಂತ. ವಿಷ್ಣು ಬಂದು ವಿಷ್ಣು ಚಕ್ರದಿಂದ ಸತಿ ಬಾಡಿನ ಪೀಸ್ ಮಾಡ್ತಾರೆ. ಸೊ ಅದು ಟೋಟಲ್ ಆಗಿ 18 ಪೀಸ್ ಆಗುತ್ತೆ. Friends, welcome back to our YouTube channel. Today is our day 4th. So ನಿನ್ನೆ ಡೇ 4 ಅಲ್ಲ ರಾಕೇಶ್, ಡೇ 5. ಯಾವ ಡೇ ಅಂತಾನೆ ಗೊತ್ತಾಗ್ತಿಲ್ಲ. ಆ ಥರ ಎಂಜಾಯ್ ಮಾಡ್ತಿದೀವಿ ನಾವು ಅಂತ ಏನಿಲ್ಲ, ಹೋಗ್ತಾ ಇದೀವಿ ಅಷ್ಟೇ. ನಿನ್ನೆ ಬಂದ್ಬಿಟ್ಟು ನಾವು ಎಲ್ಲಿದ್ವಿ, ಗ್ಯಾಂಗ್ಟಾಕ್ ಅಲ್ಲ ನಥುಲಾ ಪಾಸ್ ನೋಡಿ, ಆಮೇಲೆ ಇದು ಲೇಕ್ ಹತ್ರ ಹೋದ್ವಲ್ಲ. ಲೇಕ್ ಇದೆಲ್ಲ ಗ್ಯಾಂಗ್ಟಾಕ್ ಅಲ್ಲಿ ಇದೆ. ಗ್ಯಾಂಗ್ಟಾಕ್ ಸಿಕ್ಕಿಂ ಅಲ್ಲಿ ಇದೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ನೆಕ್ಸ್ಟ್ ಸ್ಟೇಟಿಗೆ ಬಂದಿದ್ದೀವಿ. ಅಲ್ಲಿಂದ ಸಿಲಿಗುರಿ ರೈಲ್ವೆ ಸ್ಟೇಷನ್ ಇಂದ ಮತ್ತೆ ಗುವಾಹಟಿ ರೈಲ್ವೆ ಸ್ಟೇಷನ್, ಸಿಕ್ಕಿಂ ಟು ಅಸ್ಸಾಂ. ನೌ ವಿ ಆರ್ ಪ್ರೆಸೆಂಟ್ಲಿ ಇನ್ ಅಸ್ಸಾಂ ಸ್ಟೇಟ್. ಅಸ್ಸಾಂ ಕ್ಯಾಪಿಟಲ್ ಸಿಟಿ ಯಾವ್ದಿದು? ಗುವಾಹಟಿ ಕ್ಯಾಪಿಟಲ್ ಸಿಟಿ ಆಫ್ ಅಸ್ಸಾಂ. ಸೊ ನಾವು ಪ್ರೆಸೆಂಟ್ ಇವಾಗ ಇಲ್ಲಿದ್ದೀವಿ. ಸೊ ಇವಾಗ ಇಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ, 18 ಶಕ್ತಿಪೀಠ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು ಶಕ್ತಿಪೀಠ ಇಲ್ಲಿದೆ. ಅದನ್ನ ಇನ್ನ ಡೀಟೇಲ್ಸ್ ಆಗಿ ಟೆಂಪಲ್ ಹತ್ರ ಹೇಳ್ತೀವಿ, ಅದ್ರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನು ಅಂತ. ಸೊ ಇವಾಗ ನಾವು ಕರೆಂಟ್ಲಿ ಜಸ್ಟ್ ಫ್ರೆಶನ್ ಅಪ್ ಆಗಕ್ಕೆ ಒಂದು ಹೋಮ್ ಸ್ಟೇ ತರ ತಗೊಂಡಿದ್ದೀವಿ. ಇದು ಹೋಮ್ ಸ್ಟೇ. ಇಷ್ಟು ದೊಡ್ಡ ಬಿಲ್ಡಿಂಗು ನಮಗೆ ಫ್ರೆಶ್ ಅಪ್ ಆಗಕ್ಕೆ ನಾವು ತಗೊಂಡಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಚಿರಪುಂಜಿಗೆ ಹೋಗ್ತೀವಿ, ಅದಕ್ಕೆ ಇಲ್ಲಿ ನಾವು ರೂಮ್ ಏನು ಮಾಡಿಲ್ಲ. ಸೊ ಜಸ್ಟ್ ಹೋಮ್ ಸ್ಟೇ ಥರ ತಗೊಂಡಿದ್ವಿ. ವೆಸ್ಟ್ ಬೆಂಗಾಲ್ ಟು ಸಿಕ್ಕಿಂ ಟು ಅಸ್ಸಾಂ ಟು ಮೇಘಾಲಯ. 1 ವೀಕಲ್ಲಿ 4 ಸ್ಟೇಟ್ಸ್ ಕವರ್ ಮಾಡ್ತಿದ್ವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಸೈಡ್ಗೆಲ್ಲ ಗಾರ್ಡನ್ ಥರ ಇದೆ ಇಲ್ಲಿ ಹೋಮ್ ಸ್ಟೇದಲ್ಲಿ. ಫುಲ್ ಗ್ರೀನರಿ, ಕ್ಲೈಮೇಟ್ ಎಲ್ಲ ನಮ್ಮ ಥರನೇ ಇದೆ. ಆ್ಯಂಡ್ ಮೇನ್ ಎಂಟ್ರೆನ್ಸ್. ಸೊ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್. ಸೊ ವಿ ಆರ್ ಆಲ್ಮೋಸ್ಟ್ 10 ಪೀಪಲ್ ಇದೀವಲ್ಲ, ಲೈಟ್ಸ್ ಎಲ್ಲ ಹಾಕಿದೆ. ಸೊ ದಿಸ್ ಈಸ್ ಹಾಯ್ ಹೇಳ್ರಿ. ಇದು ಏನು ರೂಮ್ ಇದು? ಲಿವಿಂಗ್ ರೂಮ್ ಹೋಮ್ ಟೂರ್ ಮಾಡ್ತಿದ್ದೀವಿ ನಾವು ಇವಾಗ. ಓಡ್ತಿದ್ದೀರಾ ನೀವು? ಯಾರು ಗೈಡ್ ಮಾಡ್ತೀರಾ? ಸೊ ಸೌಮಿತ್, ಇದು ಬೆಡ್ರೂಮಾ? ಸೊ 1 ಮೋರ್ ಇಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ದಾರ. ಇವರು ಬಿಗ್ ಬಾಸ್ ನೋಡ್ತಾ ಇದಾರ, ಫುಲ್ ಬ್ಯುಸಿಯಾಗಿದ್ದಾರೆ ಇವರು. ಹಾಯ್ ಹರೀಶ್. ಇದೊಂದು ಬಾತ್ರೂಮ್, ಬೆಡ್ರೂಮ್ ಅಟ್ಯಾಚ್ಡ್ ಆಗಿ ವಾಶ್ರೂಮ್ ಒಂದಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಇದೆ, ಬೆಡ್ರೂಮ್ ವಿತ್ AC. ಆ್ಯಂಡ್ ನೆಕ್ಸ್ಟ್ ಹಿಂಗೆ ಲಿವಿಂಗ್ ರೂಮ್ ಮುಂಚೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ಆರ್ಗನೈಸೇಷನ್ ಸಿಕ್ಕಿದ್ದಾರೆ. ಹಾಯ್. ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಡೈನಿಂಗ್ ಹಾಲ್ ಕೊಟ್ಟಿದ್ದಾರೆ, ಫ್ರಿಜ್ ಇದೆ, ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಇಟ್ಸ್ ಎ ಕಿಚನ್ ಏರಿಯಾ ಫುಲ್ಲು ಗ್ಯಾಸು ಸ್ಟವ್ ಎಲ್ಲ ಕೊಟ್ಟಿದ್ದಾರೆ, ಮಾಡ್ಕೋಬೋದು. ನಮಗೆ ಅಷ್ಟು ಪೇಷನ್ಸ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇದೊಂದು ಲೇಡೀಸ್ದಿದೆ, ಅದು ನಾವು ತೋರಿಸ್ಬಾರ್ದು, ಇಟ್ಸ್ ಸೆನ್ಸಾರ್ ಕಟ್. ಸೊ ದಿಸ್ ಈಸ್ ಹೋಮ್ ಸ್ಟೇ ಇನ್ ಅಸ್ಸಾಮಲ್ಲಿ ಗುವಾಹಟಿ. ನಮ್ಮ ರೀಲ್ಸ್ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಚೆನ್ನಾಗಾಗಲಿ. ಬ್ರೋ ಡೀಪ್ ಸ್ಲೀಪಲ್ಲಿ ಹೋಗಿದ್ದಾರೆ, ಬಿಗ್ ಬಾಸ್ ನೋಡಿ. ಸೊ ಫ್ರೆಂಡ್ಸ್, ಜಸ್ಟ್ ನಾವು ಈಗ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಈ ಟೆಂಪಲ್ ಬಂದ್ಬಿಟ್ಟು ಕಾಮಾಖ್ಯ ಟೆಂಪಲ್ ಅಂತ. ಈ ಟೆಂಪಲ್ ಬಂದ್ಬಿಟ್ಟು ಅಸ್ಸಾಂ ಸ್ಟೇಟಲ್ಲಿ ಗುವಾಹಟಿಯಲ್ಲಿ ಇದೆ, ಕ್ಯಾಪಿಟಲ್ ಸಿಟಿ. ಓಕೆನಾ? ಸೊ ಟೆಂಪಲ್ ಎಂಟ್ರೆನ್ಸ್ ಬಂದ್ಬಿಟ್ಟು ಈ ಥರ. ಇದು ಜನರಲ್ ಕ್ಯೂ ಸೆಂಟರ್. ಟೆಂಪಲ್ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ 5:30ಗೆ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 1:30ವರೆಗೆ ಇರುತ್ತೆ. 1:30 ಒಳಗಡೆ ದರ್ಶನ ಮಾಡ್ಕೋಬೇಕು.
ಮತ್ತು 1:30 to 1 hour ಬ್ರೇಕ್ ಇದೆ, 2:30ವರೆಗೂ 2:30 to 5ವರೆಗೂ ಇದೆ ಈವ್ನಿಂಗು. ಸೊ ಈ ಟೈಮಲ್ಲೇ ಪ್ಲ್ಯಾನ್ ಮಾಡ್ಕೊಳ್ರಿ, ಓಕೆನಾ? ಅನ್ನ ಸೇವಾ ಕ್ಷೇತ್ರ ಟೆಂಪಲ್ ಅನಿಸುತ್ತೆ, ಅಲ್ಲ ರಂಜಿತಾ? ಇಲ್ಲಿ ಪ್ರಸಾದನ ಇರುತ್ತೆ. ಸೊ ನಮಗೆ ಗೊತ್ತಿಲ್ಲ, ಈಗ ದರ್ಶನ ಅನ್ಸಿದ್ರೆ ಫಸ್ಟ್ ದರ್ಶನ ಮಾಡ್ತೀವಿ, ಇಲ್ಲಾಂದ್ರೆ ಫಸ್ಟ್ ಪ್ರಸಾದ ತಗೊಂಡು ಆಮೇಲೆ ದರ್ಶನ ಮಾಡ್ತೀವಿ. ಯಾಕಂದರೆ ಆಲ್ರೆಡಿ ಟೈಮು ಎಷ್ಟು 1:45 ಆಗಿದೆ, ಗೊತ್ತಿಲ್ಲ ಕ್ಲೋಸ್ ಇರುತ್ತೋ ಓಪನ್ ಇರುತ್ತೋ. ಕ್ಲೋಸ್ ಆಗಿದ್ರೆ ಫಸ್ಟ್ ಪ್ರಸಾದ ತಗೊಂಡು ಆಮೇಲೆ ದರ್ಶನ ಮಾಡಬೇಕು. ಟೆಂಪಲ್ ಒಳಗಡೆ ಕ್ಯಾಮ್ರಾ ಇದ್ದಿಲ್ಲ, ಅಗೇನ್ ಸಾರಿ ಫಾರ್ ಯು ಫಾರ್ ದಿಸ್ ಥಿಂಗ್. ಎಲ್ಲ ಕಡೆ ರಿಸ್ಟ್ರಿಕ್ಟೆಡ್ ಅಂತ ಬರ್ದಿರ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಏನು ಅವ್ರವ್ರ ಡಿಫ್ರೆಂಟ್ ಕಲ್ಚರ್, ಅವ್ರವ್ರ ಪೂಜಾ ವಿಧಾನ ಕೂಡ ಒಂಥರ ಬೇರೆ ಬೇರೆ ಥರನೇ ಇದೆ. ಓಕೆ, ನಾವು ಎಲ್ಲದನ್ನ ನೋಡಿ ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ದರ್ಶನ ಹೆಂಗಾಗುತ್ತೆ ಅಂದರೆ ಒಳಗಡೆ ಬಂದ ತಕ್ಷಣ ತುಂಬ ಜನ ಪಂಡಿತ್ಗಳು ಇರ್ತಾರೆ. ಹೌದು. ಸೊ ಪರ್ ಹೆಡ್ 201 ರೂಪಾಯಿ ತಗೊತಾರೆ. ಸೊ ಅವರೇ ಕರ್ಕೊಂಡೋಗಿ ಎಲ್ಲ ಪೂಜೆ ಮಂತ್ರ ಎಲ್ಲ ಹೇಳಿಸಿ ಅವರೇ ಪೂಜೆ ಮಾಡಿಸ್ತಾರೆ. ಹೌದು, ನಮ್ಮ ಕಡೆ ಪೂಜೆ ಮಾಡಿಸ್ತಾರೆ. ನಾವೆಲ್ಲ ಹೆಸರು ಎಷ್ಟು ಜನ ಬಂದಿರ್ತೀವಿ ಅವ್ರ ಹೆಸರನ್ನ ಎಲ್ಲ ಬರೋದು ಒಂದು ಚೀಟಿಯಲ್ಲಿ ಕೊಡಬೇಕು. ಸೊ ಅವ್ರ ಹೆಸರು ಹೇಳಿ ಅವ್ರು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇದು ಜಸ್ಟ್ ನಾವು ಈಗೇನು ಒಳಗೆ ಹೋಗಿ ಬಂದಿದ್ವಿ ಅಲ್ಲ, ಸೊ ಅದು ದೇವರು ನಿದ್ದೆ ಮಾಡೋ ಪ್ಲೇಸ್ ಅಂತೆ. ಸೊ ಪ್ರಾಪರ್ ಗರ್ಭಗುಡಿ ಇನ್ನ ಹೋಗಿಲ್ಲ, ನೋಡ್ಬೇಕು. ಅವ್ರು ಪೂಜೆ ಮಾಡ್ಕೊಂಡ್ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ನಾವು ಜಸ್ಟ್ ಅವರು ದೇವ್ರು ವಿಶ್ರಾಂತಿ ಮಾಡೋ ಜಾಗ ಅಷ್ಟೇ ನೋಡಿದೀವಿ ಇನ್ನ. ಸೊ ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ ಏನು ಅಂತ. ಹೋಗ್ತೀವೋ ಇಲ್ಲ ಗೊತ್ತಿಲ್ಲ ನಮಗೆ, ನೋಡೋಣ. ಯಾರು ಏನು ಮಾಡ್ತಿದಾರೋ ಗೊತ್ತಿಲ್ಲ. ಸೊ ನಮ್ಮ ಟೀಮ್ ಎಲ್ಲ ಇಲ್ಲಿ ಕುಂತಿದೆ, ಏನು ಆಗ್ತಿದೆ ಗೊತ್ತಾಗ್ತಿಲ್ಲ. ಏನು ಅನ್ನಿಸ್ತಾ ಇದೆ ಮಾಧುರಿ? ತುಂಬಾ ಡಿವೋಷನಲ್ ಅನಿಸ್ತಿದೆ. ಡಿವೋಷನಲ್ ಮೂಮೆಂಟ್ ಅಲ್ಲಿ ಇದೆಯಾ? ಫೀಲಿಂಗ್ ಬ್ಲೆಸ್ಡ್. ಅವ್ರ ಸಿಸ್ಟರ್ ತನು ಅವ್ರನ್ನ ಮಾತಾಡಲ್ಲ, ನಾರ್ಮಲ್ ಆಗೇ ಮಾತಾಡಲ್ಲ, ಕ್ಯಾಮ್ರಾ ನೋಡಿದ್ರೆ ಚಾನ್ಸ್ ಇಲ್ಲ. ಇವರಿಬ್ಬರನ್ನ ಕೇಳೋಣ ಬನ್ನಿ. ಸೊ ಹಾಯ್ ಅಂಜಲಿ, ಏನು ಅನ್ನಿಸ್ತಾ ಇದೆ ಟೆಂಪಲ್? ಫ್ರೇಮ್ ಚೆನ್ನಾಗೈತೆ, ಡಿವೈನ್ ವೈಬ್ ಇದೆ. ಹೌದಾ? ಸಿಂಗಲ್ ಸ್ಟೇಟ್ಮೆಂಟ್. ಸೌಮಿತ್ ನೀನು? ಅದೇ ಟೆಂಪಲ್ ಅಲ್ಲ ಅಂತ ಕನ್ಫ್ಯೂಷನ್ ಆಗಿದ್ದೀವಿ. ಏನಾಗ್ತಿದೆ ಪ್ರಾಪರ್ ಗೊತ್ತಾಗ್ತದೆ. ಇಲ್ಲಿಂದ ಕ್ಯೂ ಬಂದು ಅಲ್ಲೇ ಬಿಡ್ತೀವಿ, ಅಲ್ಲೇ ಬರ್ತಾ ಕ್ಯೂ. ಪೂಜಾರಿ ಹತ್ರ ಬಂದು ಕನ್ಫರ್ಮ್ ಮಾಡ್ಕೋಬೇಕು ಅವ್ರ ಕಾಂಟ್ಯಾಕ್ಟ್. ಸೊ ಪೂಜಾರವ್ರಿಲ್ಲ. ನೆಕ್ಸ್ಟ್ ಈ ಕಪಲ್. ಸೊ ನೀವು ಹೇಳಿ. ವೆಯ್ಟ್ ಮಾಡಬೇಕು, ಯಾವುದು ಟೆಂಪಲ್ ಅಂತ ಇನ್ನೂ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಈಗ ಪೂಜಾರಿ ಬಂದಮೇಲೆ ಗೊತ್ತಾಗುತ್ತೆ ಏನು ಅಂತ. ಪ್ರಸಾದ ಎಲ್ಲ ಇದು ಮಾಡಿದ್ದಾರೆ ಅವರು. ಫೈನ್. ಸೊ ಎಲ್ಲರೂ ಕನ್ಫ್ಯೂಷನಲ್ಲಿ ಇದ್ದೀವಿ, ಎಲ್ಲರೂ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಎಲ್ಲ ಆದಮೇಲೆ ಕ್ಲಿಯರಾಗಿ ಹೇಳ್ತೀವಿ ನಾವು ಕೂಡ. ಬಟ್ ಇಲ್ಲೆಲ್ಲ ಗಾಯ್ಸ್, ನಾವು ಅವಾಗಲೇ ಹೇಳ್ದಂಗೆ ಇದು ವಿಶ್ರಾಂತಿ ಪೀಠ ಅಂತ ಏನಿಲ್ಲ, ಇದೇ ಮೇನ್ ಟೆಂಪಲ್ ಅಂತೆ. ಸೊ ಇದು ಏನಕ್ಕೆ ಎಲ್ಲರಿಗೂ ದರ್ಶನ ಸಿಗಲ್ಲ ಅಂತ ಹೋಗ್ತಾ ಹೇಳ್ತೀನಿ. ಸೊ ಟೆಂಪಲ್ ಒಳಗಡೆ ಬಂದಾದಮೇಲೆ ತುಂಬ ಜನ ಪಂಡಿತ್ಗಳು ಇರ್ತಾರೆ. ಸೊ ಅವ್ರ ಹತ್ರ ಹೋಗಿ ಕೇಳಿದರೆ ಪರ್ ಪರ್ಸನ್ 201 ರೂಪೀಸ್ ಕೊಡಬೇಕು. ಸೊ ಅವರು ಈ ಥರ ಪ್ರಸಾದ ಎಲ್ಲ ಕೊಟ್ಟು ಟೆಂಪಲಲ್ಲೆಲ್ಲ ಹೋದರೆ ನಮಗೆ ಗರ್ಭಗುಡಿ ಅಂತ ಇರುತ್ತೆ. ಇದನ್ನು ಗುಪ್ತಪೀಠ ಅಂತ ಕರೀತಾರೆ. ಸೊ ಏನಕ್ಕೆ ಗುಪ್ತಪೀಠ ಅಂತ ಕರೀತಾರೆ ಅಂದರೆ ಹೋಗ್ತಾ ಹೇಳ್ತೀನಿ ನನಗೆ ಅದು. ಸೊ ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿನೇ ಇದೆ. ಏನಂದರೆ ಶಿವನ ಮೊದಲನೇ ಹೆಂಡತಿ ಇರ್ತಾಳಲ್ವಾ, ಸತಿ ಅಂತ. ಸೊ ಅವ್ರ ಅಪ್ಪ ಅವ್ರ ಮನೇಲಿ ಹೋಮ ಮಾಡಿಸ್ತಾ ಇರ್ತಾರೆ. ಸೊ ಆ ಹೋಮಕ್ಕೆ ಸತಿಯವ್ರನ್ನ ಕರೆದಿರಲ್ಲ. ಸೊ ಆ ಸಿಟ್ಟಿಗೆ ಬೇಜಾರಿಗೆ ಆ ಸತಿ ಅನ್ನೋರು ಅವರು ಏನು ಹೋಮ ಮಾಡ್ತಿರ್ತಾರಲ್ವ ಆ ಹೋಮ ಕುಂಡಕ್ಕೆ ಹಾರಿಬಿಡ್ತಾರೆ. ಸೊ ಅದನ್ನು ತಿಳಿದ ಶಿವ ಏನು ಮಾಡ್ತಾನೆ, ಅವ್ನು ಫುಲ್ಲು
ಸಿಟ್ಟಿಗೆದ್ದು ವೀರಭದ್ರೇಶ್ವರ ರೂಪ ತಾಳ್ತಾನೆ. ಸೊ ಅದ್ರ ಸ್ಟೋರಿ ಅದು ಇನ್ನೊಂದು ಪಾರ್ಟು. ಸೊ ಆ ಟೈಮಲ್ಲೇ ಅವರು ವೀರಭದ್ರೇಶ್ವರ ಅವರು ಅವತಾರ ತಾಳೋದು. ಸೊ ಅದರಿಂದ ಅವ್ರು ಕೋಪಗೊಂಡು ಆ ಸತಿ ಏನಿದಾರಲ್ವ ಅವ್ರ ಹೆಂಡತಿ ಬಾಡಿನ ಯಾರ ಕಡೆನೂ ಮುಟ್ಟಕ್ಕೆ ಬಿಡ್ತಿರಲ್ಲ. ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ವಿಷ್ಣು ಬಂದು ವಿಷ್ಣು ಚಕ್ರದಿಂದ ಆ ಸತಿ ಬಾಡಿನ ಪೀಸ್ ಮಾಡ್ತಾರೆ. ಸೊ ಅದು ಟೋಟಲ್ ಆಗಿ 18 ಪೀಸ್ ಆಗುತ್ತೆ. ಸೊ 18 ಪೀಸು ಒಂದೊಂದು ಪ್ಲೇಸಲ್ಲಿ ಬಂದು ಬೀಳುತ್ತೆ. ಸೊ ಈ ಪ್ಲೇಸಲ್ಲಿ ಬಂದುಬಿಟ್ಟು ಸತಿಯ ಪ್ರೈವೇಟ್ ಪಾರ್ಟ್ ಬಂದು ಈ ಪ್ಲೇಸಲ್ಲಿ ಬೀಳುತ್ತೆ. ಸೊ ಅದಕ್ಕೆ ಇದನ್ನು ಗುಪ್ತ ಪೀಠ ಅಂತ ಕರೀತಾರೆ. 18 ಪೀಸಲ್ಲಿ ಒಂದು ಪೀಸ್ ಬಂದು ಅಂದರೆ ಒಂದು ಭಾಗ ಬಂದು ಈ ಪ್ಲೇಸಲ್ಲಿ ಬೀಳುತ್ತೆ. ಅದಕ್ಕೆ ಇದನ್ನು ಗುಪ್ತ ಪೀಠ ಅಂತ ಕರೀತಾರೆ. ಅದೇ ಥರ ಇನ್ನೊಂದು ಭಾಗ ನಮ್ಮ ಕರ್ನಾಟಕದಲ್ಲೂ ಒಂದು ಇದೆ, ಅಂದರೆ ಶಕ್ತಿಪೀಠ ಅಂತ. ಸೊ ಅದು ಬೇರೆ ಎಲ್ಲೂ ಅಲ್ಲ, ನಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಇದೆ ಅಲ್ವಾ. ಸೊ ಅಲ್ಲಿ ಸತಿಯ ಕೂದಲು ಬಂದು ಬೀಳುತ್ತೆ. ಸೊ ಅದು ಒಂದು ಕೂಡ ಶಕ್ತಿಪೀಠನೇ. ಸೊ ಅದರಿಂದ ಇಲ್ಲಿ ಯಾರಿಗೂ ದರ್ಶನ ಪಡಿಬೋದು, ಬಟ್ ಏನು ಕಾಣಿಸಂಗಿಲ್ಲ, ಯಾಕಂದರೆ ಅದು ಗುಪ್ತಾಂಗ ಆಗಿರೋದ್ರಿಂದ ಯಾರಿಗೂ ದರ್ಶನ ಇರೋದಿಲ್ಲ. ಅದು ಆ್ಯಕ್ಚುಲಿ ಏನಕ್ಕೆ ಈ ಪ್ಲೇಸಿನ ವಿಶೇಷತೆ ಏನು ಅಂದರೆ, ವರ್ಷದಲ್ಲಿ 3 ದಿನ ಈಗ ವಿಮೆನ್ಸ್ ಆಗಿರ್ಬೋದು, ಈ ವಿಮೆನ್ಸು ಮೆನ್ಸುರೇಷನ್ ಸೈಕಲ್ ಒಳಗಡೆ ಹೋಗ್ತಾರಲ್ವಾ, ಮಂತ್ಲಿ 3 ಡೇಸ್. ಅದೇ ಥರನೇ ಈ ಪ್ಲೇಸಲ್ಲಿ ವರ್ಷಕ್ಕೆ 3 ದಿನ ಟೆಂಪಲ್ ಫುಲ್ ಕ್ಲೋಸ್ ಇರುತ್ತೆ. ಯಾವುದೇ ಥರ ಗಂಡು ಮಕ್ಕಳನ್ನು ಅಲೋ ಮಾಡಲ್ಲ ಈ ಪ್ಲೇಸಲ್ಲಿ. ಅಂದರೆ ದೇವಿ ಇನ್ನೂ ಬ್ಲೀಡ್ ಆಗ್ತಿರ್ತಾರೆ ಅನ್ನೋ ಥರ ಸಂಕೇತ ಇದು. ಆ ವರ್ಷದಲ್ಲಿ 3 ದಿನ ಇರುತ್ತಲ್ವ, ಅದಕ್ಕೆ ಎಲ್ಲ ಟೆಂಪಲ್ಲು ಗರ್ಭಗುಡಿ ಎಲ್ಲ ಕ್ಲೋಸ್ ಆಗಿರುತ್ತೆ ಈ ಪ್ಲೇಸಲ್ಲಿ. ಯಾವ ಗಂಡು ಮಕ್ಕಳಿಗೂ ಪ್ರವೇಶ ಇರೋದಿಲ್ಲ ಅಲ್ಲಿ. ಅದೇ ಈ ಪ್ಲೇಸಿನ ಪ್ರಾಮುಖ್ಯತೆ. ಸೊ ಗೈಸ್, ಇಲ್ಲಿ ಪ್ರಸಾದನೂ ಕೊಡ್ತಾರೆ. ನೀವು ದರ್ಶನ ಆದಮೇಲೆ ಪ್ರಸಾದನೂ ತಿಂದು ಹೋಗ್ಬೋದು. ಆಮೇಲೆ ಇನ್ನೊಂದು ಟೆಂಪಲ್ ಬಗ್ಗೆ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ ಅಷ್ಟು ಹೇಳಿದ್ದೀನಿ. ಅದರಲ್ಲಿ ಏನಾದರೂ ತಪ್ಪಿದ್ರೆ ಇಲ್ಲ ನಿಮಗೇನಾದ್ರು ಅದಕ್ಕಿಂತ ಇನ್ನೂ ಹೆಚ್ಚು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ.